ನೋಡಿ ಗಾಯ್ಸ್, ಇವಾಗ ಮೈಸೂರಿಗೆ ಹೋಗ್ತಿದ್ದೀವಿ. ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟ ನೋಡಿಕೊಂಡು 4 ಜನ 4 ಮೆಂಬರ್ಸ್ ಹೋಗ್ತಾ ಇರೋದು. ಹೊಸದಾಗಿ ನ್ಯೂ ಬ್ಲಾಗ್ ಮಾಡ್ತಾ ಇರೋದು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅವರು ನಮ್ಮ ಬ್ರೋ ಬರ್ತಾರಲ್ಲ, ಅವರು ಅಲ್ಲೊಬ್ಬ ಕಾಮುಕ ನಿಂತವನೆ, ಇಬ್ಬರು ಕಾಮುಕರು. ಅವರು ಹೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ. ನೋಡಿರಿ, ಇದು ಟಿಕೆಟ್ ತಗೊಳ್ಳೋದು. ಇಲ್ಲೊಂದು, ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. 70 ರೂಪಾಯಿ ಟಿಕೆಟ್ ಅಂತ ಗಾಯ್ಸ್. ನೋಡಿ, ಟ್ರೈನ್ ಬಂದು 70 ರೂಪಾಯಿ ಒಂದು ಟಿಕೆಟು. ಮುಂಚೆ 60 ರೂಪಾಯಿ ಇತ್ತು ಮೈಸೂರಿಗೆ, ಇವಾಗ 70 ರೂಪಾಯಿ ಟಿಕೆಟ್. ಬೆಂಗಳೂರು ನೋಡಿ, ನಮ್ಮ ಫ್ರೆಂಡು ಇವನು ನ್ಯೂ ಬ್ಲಾಗೇ ಮಾಡ್ತಾ ಇರೋದು. ಸೇಮ್ ನ್ಯೂ ಬ್ಲಾಗ್ ಇವಾಗ ಬಂದಿರೋದು. ಚೆನ್ನಾಗಿದೆ. ಫಸ್ಟ್ ಟೈಮ್ ಬೈಕಲ್ಲಿ ಬೇರೆ ಹೋಗ್ತಾ ಇದ್ದೀನಿ ನಾನು. ಬನ್ನಿ ಮುಂದೆ ನೋಡೋಣ. ಮುಂದೆ ಬೈಕಲ್ಲಿ ಮೌಂಟಲ್ಲಿ ಹಾಕ್ಕೊಂಡು ಮಾಡ್ತೀನಿ. ಅವ್ರೇನೋ ಹಗ್ ಮಾಡ್ಕೊತಾರಂತ ಪಾಪ. ಅಲ್ಲಿ ಮೈಸೂರಲ್ಲಿ ಸಿಗೋಣ ಅಂತ ಹೇಳ್ತಾರೆ. ನೋಡಿ, ಇವನು ಒಂದು ಕಾಮುಕ ಅಂತ ಇವನೇ. ನೋಡಿ ಗಾಯ್ಸ್, ಇವನೆಷ್ಟು ಒದ್ದಾಡ್ತಾವೆ ನೋಡಿ. ಅದನ್ನೊಂದು ಹಾಕೋಕ್ಕೆ ಒದ್ದಾಡ್ತಾವೆ. ಸೀನು ಎಷ್ಟು ಗೊಯ್ಯೋ 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 ಅಂತವನಂದರೆ ಅವಾಗಿಂದ ಒದ್ದಾಡ್ತವನೆ. ನೋಡಿ, ಇವನು ಟ್ರೈನಲ್ಲಿ ಬರ್ತಾರೆ. ಇವನು ದುರಾಂಕರದ ಮನುಷ್ಯ ಅಂದರೆ ಇವನೇ. ಅದರಲ್ಲಿ ಅವರೊಬ್ರು ಅವ್ರು ನೋಡ್ರಿ, ಇಲ್ಲಿ ನೋಡಿ ಒದ್ದಾಡ್ತವನೆ. ಒಂದು ಮೌಂಟ್ ಹಾಕಕ್ಕೆ ಸಾಯ್ತವನ ಅವಾಗಿಂದ. ನೋಡಿ, ಅವಾಗಿಂದ ಹೊಳ್ತವನೆ. ಇಂಥ ಮಾತೆಲ್ಲ ಮಾಡ್ಬಿಟ್ಟ ನನಗೆ. ಬಿಡಿ ಈಗ ವಾನಾ ಉದ್ರಿಸ್ಕೊಂಡು ಹೋದ ನಿಧಾನಕ್ಕೆ ಹೋಗು. ವಿಡಿಯೋ ಮಾಡ್ತಾನೆ, ಕೆಟ್ಟ ಮಾತು ಬೈಬೇಡ ಆಯ್ತಾ. ದೇವರನ್ನ ಗುದ್ರಾಗುತ್ತೆ ದರ್ಶೋ, ಹೇಳೋದು ಅರ್ಥ ಮಾಡ್ಕೊ. ಅಲ್ಲಿ ಇವಾಗ ಹೋದಾಗ ಎಲ್ಲ ಸೆಟ್ ಮಾಡ್ಕೊಂಡು ಹೋಗ್ರು. ಪೆಟ್ರೋಲ್ ಬಂಕಲ್ಲಿ ಹಾಕ್ತೀನಿ ಬಾರೋ. ನಂದು ಫಿಕ್ಸ್ ಆಗೈತೆ, ಆರಾಮಾಗಿ ಮಾಡ್ತಾ ಇದ್ದೀನಿ. ಹಾಂ, ಹಿಡಿಯಮ್ಮ ಕೊಡು. ಏನಿಲ್ಲ, ಹಿಂಗೆ ಹಿಡ್ಕತಾನೆ. ಹಾಯ್ ಗಾಯ್ಸ್, ಅವರ್ ಯು ಅಂತಾನೆ ಅಷ್ಟೇ. ಜಾಸ್ತಿ ಮಾಡ್ತಾ ಇದ್ದ ದುರಾಂಕರ ಹತ್ತಲೇ. ತಗೊಳಪ್ಪ, ಚಿಪ್ಸು ಅಂತಿದ್ವಿ ಅವಾಗಿಂತ. ತಗೋ ಆಯ್ತಾ, ಸುಮ್ಮನೆ ಹಂಗೆ ಹೇಳ್ಕೊ ಓಡಾಡು. ನೋಡಿ ಫ್ರೆಂಡ್ಸ್, ಒಂದು ಚಿಪ್ಸ್ ಟೋಟಲ್ ಈ ಕಡೆ 2, ಈ ಕಡೆ ಹಿಂದೆ 2, ಮುಂದೆ 2, ಎಲ್ಲ ಕಡೆ ನಾವೇ. ಬಾಯ್ ಬರ್ಲಾ? ಬಾಯ್. ಫೋನ್ ಹಾಕ್ರಿ ಅಲ್ಲಿ ಬಂದಿದ್ದ ತಕ್ಷಣ. ಹಾಂ ಸರಿ. ಬಂದು ರೈಲ್ವೆ ಸ್ಟೇಷನ್ ಬಂದೇ ಹೋಗ್ಬೇಕು. ಹೋಗೋ ರೋಡೇ ಇಲ್ಲ ನಿಮ್ಗೆ ಬೇರೆ. ಎಲ್ಲ ನೋಡು. ಸರಿ ಅಣ್ಣ, ಬಾಯ್. ಬಾಯ್ ಅಣ್ಣ. ಬಾಯ್ 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 ಬಾಯ್. ಹಾಂ, ನೋಡಿ ಗಾಯ್ಸ್, ಹೊಲ್ಟ ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಹೊಡ್ತಾ ಇದ್ದೀವಿ. ಬನ್ನಿ ಮುಂದೆ ಸಿಗೋಣ. ಪಕ್ಕ ಮುಂದೆ ಹೋಗಿಬಿಟ್ಟು ಸಿಗೋಣ ಬನ್ನಿ. ಇವಾಗ ಫುಲ್ ರೈಡ್ ಮಾಡೋಣ. ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಬನ್ನಿ ಗಾಯ್ಸ್, ಹೋಗೋಣಪ್ಪ. ನೋಡಿ ಗಾಯ್ಸ್, ಪೆಟ್ರೋಲ್ ಬಂಕಿಗೆ ಬಂದ್ವಿ. ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು 920. ಪೆಟ್ರೋಲ್ ಹಾಕಿ 920 ಅಣ್ಣ. ಹಾಂ, ಹಾಕಿ 0 ನೋಡಿ. 0 ಓಕೆ. ಯಾಕೆ ಬ್ರೋ? ಕಟ್ ಆಫ್ ಆಯ್ತಣ್ಣ, ಟಚ್ ಆಗೈತೆ ಪೆಟ್ರೋಲು. ಪೆಟ್ರೋಲ್ ಐತೆ ಅಂತ ತಗೋಣ. ಇನ್ನು ಮೇಲೆ ಹಾಕಿ ಮೇಲೆ ಟಚ್ ಆದರೆ ಪೈಪಿಗೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಇದಕ್ಕೆ ಟಚ್ ಆದರೆ ಪೆಟ್ರೋಲು ಕಟ್ ಆಗುತ್ತಾ? ಹೌದು. ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ತಾರಲ್ಲ, ಹಾಂ, ಈಚೆ ಚೆಲ್ಲಬಾರ್ದು ಅಂತೇಳಿ ಸೆನ್ಸರ್ ತೋರಿಸ್ಲೇಬೇಕಂದ್ರೆ ಈಗಲೂ. ಈಗ ನೋಡ್ಕೊಳ್ಳಿ, ನೋಡಿ ಒಳಗೆ ಹಾಕಿದ್ದೀನಿ. ಆಟೋಮೆಟಿಕ್ ನೋಡಿ. ಹಾಂ, ಓಕೆ. ಬರೋಲ್ಲ, ಅವಾಗ ಮೇಲೆ ಹಾಕ್ಬೇಕು. ಗಾಡಿ ಶೇಕ್ ಮಾಡಿ. ಅಷ್ಟೇನಾ? ಸಲ್ಲತ್ತಾ? ಇಲ್ಲ, ಹೋಗುತ್ತೆ. ನೀಟಾಗಿ ಅಲ್ಲಾಡಿಸ್ಬೇಕು ಅಷ್ಟೇ. ಹಂಗೆ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಔಟು, ಸಡನ್ನಾಗಿ ಮುಂಚೂರಿಗೆ ಬ್ರೇಕ್ ಹಾಕಿ ಆಟೋಮೆಟಿಕ್ ಒಳಗೆ ಹೋಗುತ್ತೆ. ಹೋಯ್ತು. ಅಲ್ಲ, ಒಂಚೂರು ಲೈಟಾಗಿ ಮುಂದಕ್ಕೆ ಮೂವ್ ಔಟು, ಸಡನ್ನಾಗಿ ಮುಂದೆಗಡೆ ಬ್ರೇಕ್ ಹಾಕಿ.
ಅಷ್ಟೇ ಸ್ಪೀಡಾಗಿ ಹಾಕೋರು ಹೋಗುತ್ತೆ ಒಳಗೆ ಇನ್ನು ಅಷ್ಟೇ. ಸಾಕು ಬಿಡಿ, ಸಾಕು. ಇನ್ನು ಹಾಕಕ್ಕಾಗಲ್ಲ. ಇಲ್ಲಿ ಪರವಾಗಿಲ್ಲ. ಫುಲ್ ಆಗುತ್ತೆ ಮುಂಚೆನೇ ಇತ್ತು ಮಚ್ಚ ಪೆಟ್ರೋಲ್. 20 100 ಕೊಡ್ತಾರೆ ಕಣ, 100. ಹ್ಞೂ ಕರೆಕ್ಟ್. ಯಾಕೋ ಇಟ್ಟು 63 ಆಗಿರೋದು ಈಗ. ಸ್ಕ್ಯಾನರ್ ಕೊಡು. ಏನಾಗಿದೆ ಹೋಗುತ್ತೆ ಟೇಪ್ ಹಾಕತ್ತೆ. ಚೆಲ್ಲಲ್ವಾ ತಾನೆ? ಫುಲ್ ಚೆಲ್ಲಲ್ಲ ತಾನೆ? ನಮಗೆ ನಾನು ಬ್ಯಾಂಕಿಗೆ ಹೋಗ್ತಿದ್ದೆ. ಇದು 3 ರೂಪಾಯಿ ಚೇಂಜರ್ ಕೊಡಿ. 3 ರೂಪಾಯಿನ? 4 ರೂಪಾಯಿನ? ಎಷ್ಟೈತೆ ಅಷ್ಟು ಕೊಡ್ತೀವಿ. ಅದ್ರ ಮೇಲೆ 1 ರೂಪಾಯಿ ಇಲ್ಲ. 2 ರೂಪಾಯಿ ಐತೆ ಬ್ರೋ. ನೋಡೋಣ 4 ರೂಪಾಯಿ. ಇಲ್ಲ ಅಣ್ಣ, ಚೇಂಜ್ ಇದ್ರೆ ನಾನು ಯಾಕೆ ಕೊಡಲ್ಲ ಅಂತೀನಿ. ಹಾಂ, ಒಂದು 10 ನಿಮಿಷ ಇಲ್ಲೇ ಇರ್ತೀನಿ ಬಿಡ್ರಿ. ಒಂದು 10 ನಿಮಿಷ ಇಲ್ಲೇ ಇರ್ತೀನಿ, ಆಮೇಲೆ ಕೊಡೋರು ಅಂತ. ನಾನೇ ಕೊಡ್ಬೇಕಾ? ಕೊಡ್ತೀನಿ ತಾಳ್ರಿ. ಇಲ್ಲ, ಏನಾದರೂ ಒಂದು ಮಾಡಬೇಕು. ಮತ್ತೆ 1000 ರೂಪಾಯಿ ಕೊಟ್ಟೆ ಮಚ್ಚ ನಾನು. ಎಷ್ಟು ಕೊಟ್ಟರು ವಾಪಸ್? 140 ಕೊಟ್ರಣ? ಹಾಂ. ಎಷ್ಟು? 140. 100 ರೂಪಾಯಿ ಒಂದು ಕೊಟ್ಟೆ. ನೀವು ಮಾತಾಡ್ತೀವಿ, ವೀಡಿಯೋ ಮಾಡೋಕ್ಕಾಯ್ತಲ್ಲ, ಬಿಡೋಕ್ಕಾಯ್ತಲ್ಲ ಅಲ್ಲಿ. ಯಾಕೆ ಬ್ರೋ ಅವನು ಯೂಸ್ ಆಯ್ತಾನೆ ಅವನು ಕೊಟ್ಟಲ್ವ ಅಲ್ಲಿ 100 ರೂಪಾಯಿ. ಹಾಂ, ಗಾಯ್ಸ್ 4 ರೂಪಾಯಿ ಇಲ್ಲ ನೋಡಿ, ಬರೀ 20 ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ತೊಗೊಂಬಿಡಪ್ಪ ನೀನೇ. ಕಡೆ ಇದೆ ಆಯ್ತು. ಕಾಸಿಲ್ಲ ನೋಡ್ರಿ, ಅವ್ನು ಅವಾಗಿಂದ ಒದ್ದಾಡ್ತಾವನೆ. ಅದೊಂದು ಹಾಕೊಳಕ್ಕಾಯ್ತಲ್ಲ. ಈಗ ಅವೆಲ್ಲ ವೀಡಿಯೋ ಐತೆ ಬಂದೇ ಬರುತ್ತೆ. ಮಾನ ಮರ್ಯಾದೆ ತೆಗಿತೆ ಅಂದು. ಗಾಯ್ಸ್ ಇವ್ನು ಇದ್ದಾನಲ್ಲ ಏನು ನೋಡಿ, ಇದೇ ಗಾಡೀಲಿ ಮೈಸೂರಿಗೆ ಹೋಗ್ತಿರೋದು. ರೈಡರ್ ಬೈಕ್ ಮೈಸೂರಿಗೆ ಹೋಗ್ತಾ ಇರೋದು. ಫುಲ್ ಟ್ಯಾಂಕ್ ಆಯಿತು ಗಾಡಿ. ಫುಲ್ ಚಟ್ಕೊಂಡು ಆಗ್ತಾ ಇರೋದೆ. ಅವನೊಬ್ಬ ರೆಡಿ ಆಗಬೇಕಷ್ಟೇ. ಇರಿ ಗಾಯ್ಸ್, ಡೈರೆಕ್ಟ್ ಟೋಲಲ್ಲಿ ಸಿಗ್ತೀನಿ ನಿಮಗೆ. ಓಕೆ ಗಾಯ್ಸ್, ಬಿಡ್ದಿಗೆ ಬಂದಿದ್ದೀವಿ. ಬಿಡ್ದಿಂದ ಸ್ಲೋಲಿ ಆರಾಮಾಗಿ ಕೂಲಾಗಿ ಹೋಗ್ಬೇಕು. ಹೋದರೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಯ್ತಾ ಇದ್ದೀವಿ. ಆದರೆ ದೇವಸ್ಥಾನ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡಬೇಕು, ಓಪನ್ ಮಾಡಿದಾಗ ಏನೋ ನೋಡಬೇಕು. ನೋಡೋಣ. ಆದರೂ ಅಮ್ಮನವ್ರ ದರ್ಶನ ಮಾಡಿಕೊಂಡು ಗಾಡಿ ಓಡಿಸ್ತಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಡ್ದಿ ಹೋಟ್ಲು. ನಾವು ಯಾವಾಗಲೂ ಡ್ಯಾನ್ಸ್ಗೆ ಅಂತ ಮೈಸೂರಿಗೆ ಹೋಗ್ತಿದ್ದೀವಿ. ಆವಾಗ ಹೋಗ್ತಾ ಇರ್ತೀವಿ. ಆವಾಗ ಇಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹಂಗೆ ಹೋಗ್ಬಿಡೋದು ಶೋಗೆ. ಡ್ಯಾನ್ಸ್ ಬರೀ ಜಾಸ್ತಿ ಮೈಸೂರಿಗೆ ಹೋಗ್ತಿರ್ಬೇಕಾದ್ರೆ ಆವಾಗ ನಾವು ಡೈರೆಕ್ಟ್ ಬಂದುಬಿಟ್ಟು ಕಾರಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಿದ್ವಿ ಗಾಯ್ಸ್. ಬನ್ನಿ, ನಾಷ್ಟ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಹೆವಿ ಮಜಾ ನೀವು. ಪ್ಲೇಸ್. ಇವಾಗ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. ಇವಾಗ ಜಸ್ಟ್ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. ಇಲ್ಲೇ ಔಟರಿಂಗ್ ರೋಡಿಂದ ಹೋಗ್ಬಿಡ್ತೀವಿ ಚಾಮುಂಡೇಶ್ವರಿ ಬೆಟ್ಟಗೆ. ಎಲ್ಲ ಹೊರಗೆ ಮೈಸೂರಿಗೆ ಬಂದರೆ ಒಂದು ಹಾಡಿಗೆ ಹತ್ರ ಆಗುತ್ತೆ ಯಾವಾಗಲೂ.
ಮತ್ತೆ ಮೈಸೂರ ಮಲ್ಲಿಗೆ ಮೈಯೆಲ್ಲ ಹೋಲಿಗೆ. ಇಲ್ಲ ಮೈಸೂರು ಏನೋ ಅಷ್ಟೊಂದು ಸಾಕು ಮಾಡೋಕ್ಕಾಗಲ್ಲ, ಅಷ್ಟೊಂದು ಆಡಿದ್ದೀವಿ. ಅಡ್ಜಸ್ಟ್ ಮಾಡ್ಕೊಳ್ರಿ. ಮೈಸೂರು ಔಟರ್ ರಿಂಗ್ ರೋಡಲ್ಲಿದ್ದೀವಿ. ನಾವು ಬೆಂಗಳೂರು ಔಟರ್ ರಿಂಗ್ ರೋಡ್ಗೂ ನಮ್ಮ ಮೈಸೂರು ಔಟರ್ ರಿಂಗ್ ರೋಡ್ಗೂ ತುಂಬಾ ವ್ಯತ್ಯಾಸ ಇದೆ ಬ್ರೋ. ಯಪ್ಪ, ನಾನು ಬೆಂಗಳೂರು ಔಟರ್ ರಿಂಗ್ ರೋಡ್ ಅಂತೂ ಫುಲ್ಲು ಜಾಮ್ ಬ್ಯಾಕ್ ಆಗಿರುತ್ತೆ. ಇಲ್ಲಿ ನೋಡಿ ಗಾಡಿಗಳು ಆರಾಮಾಗಿ ಹೋಗ್ಬೋದು. ಇಲ್ಲಿ ಏನೂ ತೊಂದರೆ ಇಲ್ಲ. ಹಾಗೆ ಒಂದು ಸಿಗ್ನಲ್ಲೂ ಇಲ್ಲ. ಇಲ್ಲಿ ಆರಾಮಾಗಿ ಹೋಗ್ಬೋದು ಔಟರ್ ರಿಂಗ್ ರೋಡ್, ಮೈಸೂರು ಔಟರ್ ರಿಂಗ್ ರೋಡಲ್ಲಿ. ಓಕೆ ಗಾಯ್ಸ್, ಬಂದ್ವಿ. ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ನೋಡೋಣ, ಅಲ್ಲೆಲ್ಲ ಪೊಲೀಸ್ ಇದ್ರು ಗಾಯ್ಸ್, ಅದಕ್ಕೆ ಹಿಂಸೆ ಆಗೋದಲ್ಲಿ ಆದಷ್ಟು ಅದಕ್ಕೆ ನಾವು ವಿಡಿಯೋ ಮಾಡಲಿಲ್ಲ. ಬನ್ನಿ, ಬೆಟ್ಟ ಹತ್ತುತ್ತಾ ಮಾತಾಡ್ಕೊಂಡು ಹೋಗೋಣ. ಆದರೆ ಗೈಸ್ ಇಲ್ಲಿ ಎಲ್ಲ ಕೋತಿಗಳು ಕಾಣಿಸಲ್ಲ ಗೈಸ್. ಸ್ವಲ್ಪ ಮುಂದೆ ಹೋದ್ಮೇಲೆ ನೋಡಬೇಕು. ಕೋತಿ ಕಾಣಿಸ್ಕೊಂಡ್ರೆ ತೋರಿಸ್ತೀನಿ ನಿಮಗೆ. ನೋಡಿ, ಹೊಯ್ಸಳ ಬೇರೆ ಬರ್ತಿದೆ, ಏನೋ ಗೊತ್ತಿಲ್ಲ. ಹೊಯ್ಸಳ ಹೆಲ್ಪಿಗೆ ಅಂತ ಇರ್ತಾರಲ್ಲ, ಅದೇ ನನಗೆ ಖುಷಿ. ಇಲ್ಲಿ ಇಲ್ಲ ನನಗೆ ಏನಂದರೆ, ಇವಾಗ ಹೊಸ್ದಾಗಿ ಬ್ಲಾಗ್ ಮಾಡ್ತಿದ್ದೀನಲ್ವಾ, ಫಸ್ಟು ಅಮ್ಮನವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಯ್ತಾಯಿದ್ದೀನಿ. ಏನಾಗುತ್ತೆ ನೋಡಬೇಕು. ಅಮ್ಮನವ್ರ ದರ್ಶನ ಫಸ್ಟ್ ಟೈಮ್ ತೊಗೊತಾ ಇದ್ದೀನಿ, ನೋಡೋಣ ಅಂತ. ಬನ್ನಿ, ಒಟ್ಟಿಗೆ ಬಂದ್ವಿ, ಇಬ್ಬರು ಒಟ್ಟಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಲ್ವಾ, ಒಟ್ಟಿಗೆ ದೇವಸ್ಥಾನದಿಂದನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಅಂತ ಹೊಟ್ಟಿ ನೋಡೋಣ. ಅಮ್ಮನವ್ರ ದರ್ಶನದಿಂದ ಏನಾದರೂ ನೆಕ್ಸ್ಟು ಒಂದು ಏನಂದರೆ, ನೀವೇನಾದರೂ ಒಂದು ಸಬ್ಸ್ಕ್ರೈಬ್ ಜಾಸ್ತಿ ಲೈಕ್ಸು ಅದು ಇದು ಆದರೆ ನಾನು ಕಂಟಿನ್ಯೂಸ್ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ಲೈಕ್ಸ್ ಬರಲ್ಲ, ಸಬ್ಸ್ಕ್ರೈಬ್ ಆಗಲ್ಲ, ಯೂಸ್ ಕೊಡಲ್ಲ ಅಂದರೆ ನಾನು ಬೇಜಾರಲ್ಲಿ ಮಾಡಲ್ಲ. ಇಲ್ಲಿ ಲೆಫ್ಟೇನು? ಓಕೆ, ನನಗೆ ಗೊತ್ತಿಲ್ಲ ಗಾಯ್ಸ್. ಈ ಕಡೆ ಬ್ಯಾಕ್ ರೋಡಿಂದ ಬರ್ತಾರದು, ಬ್ಯಾಕ್ ಸೈಡ್ ಅದಕ್ಕೆ ಹೋಯ್ತಾ ಇದ್ದೀನಿ. ನೋಡೋಣ ಅಂತ. ನಾನು ಫ್ರೆಂಡ್ ಓದ್ತಿದ್ರು, ಆ ಕಡೆಯಿಂದ ಬಂದಿದ್ದೆ. ಆ ಕಡೆಯಿಂದ ಬಂದಾಗ ಮೈಸೂರು ಅರಮನೆ ಎಲ್ಲ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ ಎಲ್ಲ ಕಾಣಿಸೋದು, ಇಡೀ ಮೈಸೂರ ಕಾಣಿಸೋದು. ಯಾಕಂದರೆ ತುಂಬ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಗಾಳಿ ಸೌಂಡ್ ಇದೆ. ಯಾಕಂದ್ರೆ ನನ್ನ ಹತ್ರ ಮೈಕ್ ಇಲ್ಲ. ಮೈಕ್ ತೊಗೊಂಡಾದ್ಮೇಲೆ ನೀವು ಗಾಳಿ ಸೌಂಡೇ ಕೊಡ್ಸಲ್ಲ, ಬರೀ ನನ್ನ ಸೌಂಡ್ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಅಕಸ್ಮಾತ್ ಗಾಡಿ ಸೌಂಡ್ ಬಂತಂದರೆ ಬೇಜಾರು ಮಾಡ್ಕೋಬೇಡಿ ಯಾರು, ಅದೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಒಂಥರ ಸಕ್ಕತ್ತಾಗಿದೆ, ಒಂಥರ ಸೂಪರಾಗಿದೆ, ಪರವಾಗಿಲ್ಲ. ನೋಡೋಣ ಬನ್ನಿ. ಮುಂದೆ ಅಲ್ಲಿ ನಮ್ಮ ಜೊತೆ ಇದ್ರಲ್ಲ, ಅದೇ ಕೆಂಗೇರಿಯಲ್ಲಿ ಇದ್ರಲ್ಲ ಇಬ್ಬರು ಬಾಯ್ಸ್, ಅವರು ಇದ್ದಾರೆ ಅಲ್ಲಿ. ಆಲ್ರೆಡಿ ಅವರು ಹೋಗಿದ್ದಾರೆ, ಏನೋ ಅವ್ರ ಫ್ರೆಂಡ್ ಆಟೋ ತಗೊಂಡ್ರಂತೆ, ಅವ್ರ ಜೊತೆ ಇದ್ದಾರೆ. ಅಲ್ಲಿ ಮೀಟ್ ಮಾಡಿಸ್ತೀನಿ ಬನ್ನಿ. ಅವ್ರು ಬೆಳಗ್ಗೆ ಸಿಕ್ತವರು ಇವಾಗ ಸಿಗ್ತಾರೆ ನಮ್ಮನ್ನ. ನಾವಿಬ್ಬರೇ ಬ್ಲಾಗ್ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದೀವಿ. ನೋಡೋಣ ಬನ್ನಿ. ಮೇಲೆ ಇನ್ನೂ 2 ಬಾಯ್ಸ್ ಇದ್ದಾರೆ, ನಮ್ಮ ಟೀಮವ್ರು 2 ಬಾಯ್ಸ್ ಇದ್ದಾರೆ. ಬನ್ನಿ, ಇಡೀ ಮೈಸೂರು ತೋರಿಸ್ತೀನಿ ಹೇಗೆ. ಮೈಸೂರೇ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಮಾತಾಡೋಕ್ಕಾಗಲ್ಲ, ಆದಷ್ಟು ಟ್ರೈ ಮಾಡ್ಕೊಂಡು ನೋಡಿಸ್ತಾ ಇದ್ದೀನಿ.